ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ಸುವರ್ಣ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಎರಡನೇ ದಿನವಾದ ಇವತ್ತು ಶಿಬಿರಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಸ್ಪತ್ರೆಗಳು ಈ ಶಿಬಿರದಲ್ಲಿ ಭಾಗಿಯಾಗಿದೆ. ಆರೋಗ್ಯ ಶಿಬಿರದಲ್ಲಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಭಾಗಿಯಾಗಿದ್ದಾರೆ. ಶಿಬಿರದಲ್ಲಿ ಹೃದ್ರೋಗ, ಕಣ್ಣಿನ ತಪಾಸಣೆ, ಮಂಡಿ ನೋವು, ಬಿಪಿ, ಮಧುಮೇಹ ಸೇರಿದಂತೆ ಸಾಮಾನ್ಯ ಆರೋಗ್ಯ ಉಚಿತ ತಪಾಸಣೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸುವರ್ಣ ಆರೋಗ್ಯ ಶಿಬಿರದ ಎರಡನೇ ದಿನದ ಇವತ್ತು ಕಿಕ್ಕಿರಿದು ಜನಸಾಗರವೇ ಹರಿದು ಬರ್ತಾ ಇದೆ. ಆರೋಗ್ಯ ತಪಾಸಣೆಗೆ ಗ್ರಾಮಾಂತರ ಭಾಗದಿಂದ ಕಲಘಟಗಿ ಆಗಿರ್ಬೋದು, ಅಳ್ನಾವರ ಹುಬ್ಬಳ್ಳಿ, ಬೇರೆ ಬೇರೆ ಭಾಗಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಆರೋಗ್ಯ ತಪಾಸಣೆಗೆ ಜನರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ವಯೋವೃದ್ಧರು, ಮಹಿಳೆಯರು, ಬಿಪಿ, ಶುಗರ್ ಚೆಕಪ್ಗೆ ಆಗಿರ್ಬೋದು, ಮತ್ತೆ ಮಂಡಿ ನೋವಾಗಿರ್ಬೋದು, ಹಾರ್ಟ್ ಚೆಕಪ್ಗೆ ಪ್ರತಿಯೊಂದು ಕೂಡ ಇಲ್ಲಿ ಫ್ರೀಯನ್ನು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಸಹಯೋಗದಲ್ಲಿ ಆ ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿ ನಡೀತಿರುವಂತಹ ಹೆಲ್ತ್ ಕ್ಯಾಂಪ್ ಒಂದ್ ಕಡೆ ಕಣ್ಣಿನ ತಪಾಸಣೆ, ಒಂದ್ ಕಡೆ ಹೃದಯದ ತಪಾಸಣೆ, ಮತ್ತೊಂದು ಕಡೆ ಮಂಡಿ ನೋವು, ಸಾಮಾನ್ಯ ಆರೋಗ್ಯ ತಪಾಸಣೆ, ಪ್ರತಿಯೊಂದಕ್ಕೂ ಕೂಡ ಜನ ಈ ರೀತಿ ಕ್ಯೂ ಅಲ್ಲಿ ನಿಂತ್ಕೊತಿದ್ದಾರೆ. ಇದು ಫಸ್ಟ್ ಸ್ಟಾಲ್ HCG ಸುಚಿರಾಯು ಆಸ್ಪತ್ರೆ, ಹುಬ್ಬಳ್ಳಿಯ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು. ಹಾಗಾಗಿ ಇಂಥ ಬೃಹತ್ ಆಸ್ಪತ್ರೆ ಮಳಿಗೆಗೆ ಜನ ಯಾವ ರೀತಿ ಇಲ್ಲಿ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದೀವಿ. ಎಲ್ಲರೂ ಕೂಡ ಆರೋಗ್ಯ ತಪಾಸಣೆಗೆ ಬಂದಿದ್ದಾರೆ. ಇಲ್ಲಿ ಒಳಗಡೆ ಡಾಕ್ಟರ್ಸ್ ಇದ್ದಾರೆ, ನುರಿತಂತ ತಜ್ಞ ವೈದ್ಯರು ಎಲ್ಲರೂ ಕೂಡ ಇರುವಂತದ್ದು. ಅವರಿಗೆ ಆರಂಭದಲ್ಲಿ ಬಿಪಿ, ಶುಗರ್ ಚೆಕ್ ಮಾಡಿಬಿಟ್ಟು ಒಳಗಡೆ ಕಳಿಸಲಾಗುತ್ತೆ. ಅದಾದ ನಂತರ ECG ಈಕೋ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಜನ ಬೆಳಗ್ಗೆಯಿಂದಲೇ ಸರದಿ ಸಾಲಲ್ಲಿ ನಿಂತ್ಕೊಂಡು ಆರೋಗ್ಯ ತಪಾಸಣೆಗೆ ಆಸಕ್ತಿಯನ್ನು ತೋರಿಸ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ. ನಾ ಡಾಕ್ಟರ್ ಅಮಿತ್ ಜಿ ಸತ್ತೂರ್, ಹೃದ್ರೋಗ ತಜ್ಞ, HCG ಸುಚರಾಯು ಹಾಸ್ಪಿಟಲ್ ಹುಬ್ಬಳ್ಳಿ. ಮೊಟ್ಟ ಮೊದಲು ಫಂಟಾಸ್ಟಿಕ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಮತ್ತು ತುಂಬ ಜನರಿಗೆ ಇದನ್ನ ಉಪಯೋಗನ ತಗೊಂಡಿದ್ದಾರೆ. ನಮ್ಮ HCG ಸುಚರಾಯು ಹಾಸ್ಪಿಟಲ್ 240 ಬೆಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ನಾವು ಬರೀ ಟರ್ಷರಿ ಕೇರ್ ಅಲ್ಲ, ಕ್ವಾಟರ್ನರಿ ಕೇರ್ ಅಂತೇವೆ, ಅಂದರೆ ಒನ್ ಆಫ್ ದ ಬೆಸ್ಟ್ ಕೇರ್ಸ್ ಇನ್ ದ ವರ್ಲ್ಡ್. ಎಲ್ಲ ಸ್ಪೆಷಾಲಿಟಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನಿಮ್ಮ ಆಸ್ಪತ್ರೆ ಕಡೆ ಯಾವೆಲ್ಲ ಚಿಕಿತ್ಸೆಗಳು ಸಿಗುತ್ತೆ, ಟ್ರೀಟ್ಮೆಂಟ್ಸ್ ತಪಾಸಣೆ ಆಗುತ್ತೆ? ಈಗ ಹೃದಯ ಸಂಬಂಧಪಟ್ಟ ತಪಾಸಣೆ ಅಂದರೆ ಸಿಂಪಲ್ ಟೆಸ್ಟ್ ಹಿಡಿದು ನಮ್ಮಲ್ಲಿ ECG ಹೇಳಿ, ಎಕೋ ಹೇಳಿ, ಟ್ರೆಡ್ಮಿಲ್ ಟೆಸ್ಟ್ ಹೇಳಿ, ಮತ್ತೆ ನೆಕ್ಸ್ಟ್ ನಮ್ಮಲ್ಲಿ 128 CT ಸ್ಕ್ಯಾನ್ ಕೂಡ ಇದೆ ಕೊರೋನರಿ ಆಂಜಿಯೋಗ್ರಫಿ ಮಾಡಲಿಕ್ಕೆ. ಸ್ಟೇಟ್ ಆಫ್ ದ ಆರ್ಟ್ ಕ್ಯಾತ್ ಲ್ಯಾಬ್ ಇದೆ, ಎಲ್ಲಿ ನಾವು ಆಂಜಿಯೋಗ್ರಫಿ ಆಗಲಿ, ಆಂಜಿಯೋಪ್ಲಾಸ್ಟಿ ಆಗಲಿ, ಸ್ಟೆಂಟಿಂಗು, ಮತ್ತಕ್ಕೆ ಅದಕ್ಕೆ ತುಂಬ ಅಡ್ವಾನ್ಸ್ಡ್ ಚಿಕಿತ್ಸೆಗಳು ಕೂಡ OCT ಮಷೀನ್ ಅಂತ ಹೇಳ್ತೇವೆ, ಇಮೇಜಿಂಗ್ ಮಷೀನ್. ಅದು ನಮ್ಮ ನಾರ್ತ್ ಕರ್ನಾಟಕದಲ್ಲಿನೇ ನಮ್ದು ಫಸ್ಟ್ ಚಿಕಿತ್ಸೆ ಇತ್ತದು. IVL ಅಂತ ಹೇಳ್ತೇವೆ, ಆರ್ಬೈಟಲ್ ಎಥೆರೆಕ್ಟಮಿ ಹೇಳ್ತೇವೆ. ಇವೆಲ್ಲ ಚಿಕಿತ್ಸೆಗಳು ನಾವು ನಾರ್ತ್ ಕರ್ನಾಟಕದ ಮೊಟ್ಟ ಮೊದಲು ನಮ್ಮ ಹೃದಯ ತಜ್ಞರು ನಾವೆಲ್ಲ ಮಾಡಿದ್ದೇವೆ. ಬೈಪಾಸ್ ಆಪರೇಷನ್ಸು ಸಹ ಕೂಡ ನಮ್ಮಲ್ಲಿ ಮಿನಿಮಲ್ ಇನ್ವೇಸಿವ್ ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ. ತುಂಬ ಎದೆ ಕೊಯ್ಲಾರ್ದೆ ನಾವು ಸಣ್ಣ ಒಂದು ಇದರ ಹೋಲಿಂದನೇ ನಾವು ಮಾಡ್ತಾ ಇದ್ದೇವೆ. ಸರಿಗ ಇಲ್ಲಿ ಕ್ಯಾಂಪ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ, ಕ್ರೌಡ್ ಯಾವ ರೀತಿ ಬರ್ತಾ ಇದೆ? ತುಂಬಾ ಜನರು ಬರ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವೇರ್ನೆಸ್ ಮಾಡಿದ್ದಾರೆ. ಅಂದರೆ ಏನು ಕಾಯಿಲೆ ಇಲ್ದವರೂ ಕೂಡ ಬಂದು ನಮ್ಮಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ತಾವು ಮಾಡಿದಂತಹ ಅವೇರ್ನೆಸ್ ಅಂತ ನಾ ಹೇಳ್ತೇನೆ. ಆಮೇಲೆ ಬಹಳ ಜನ ಯಾರು ಆಂಜಿಯೋಪ್ಲಾಸ್ಟಿ ಆಗಿದೆ, ಬೈಪಾಸ್ ಆಗಿದೆ, ಈ ಥಂಡಿ ಟೈಮಲ್ಲಿ ಏನು ಮಾಡಬೇಕು ಅಂತ ತುಂಬ ಪ್ರಶ್ನೆ ಕೇಳಲಿಕ್ಕೂ ಸಹ ಬಂದಿದ್ದಾರೆ. ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.